ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅರನ್ ಯೂಟ್ಯೂಬ್ ಚಾನಲ್. ನೆನ್ನೆ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ಜಸ್ಟ್ ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ರಿಮೂವ್ ಮಾಡದೇ ಇರೋ ಕಾರಣ ಆ ಒಂದು ವಿಡಿಯೋಗೆ ಕಾಪಿ ರೈಟ್ ಬಂತು. ಅದಕ್ಕೋಸ್ಕರ ನಾನು ಆ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಡಿಲೀಟ್ ಮಾಡಿಬಿಟ್ಟೆ. ಮತ್ತೆ ಅದನ್ನೇ ಎಡಿಟ್ ಮಾಡಿ ಹಾಕೋಣಂದ್ರೆ ಟೈಮ್ ಕೂಡ ಇರಲಿಲ್ಲ. ನೆನ್ನೆ ವಿಡಿಯೋ ಮಾಡೋಕ್ಕೆ ಡ್ಯೂಟಿಗೆ ಹೋಗ್ಬೇಕಾಯ್ತು. ಅದಕ್ಕೋಸ್ಕರ ಏನು ಮಾಡಲಿಲ್ಲ, ಹಂಗೆ ಬಿಟ್ಬಿಟ್ಟೆ. ಇವತ್ತು ಆ ವಿಡಿಯೋಗೆ ಮತ್ತೆ ಸಪ್ರೇಟಾಗಿ ಇವತ್ತು ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಮ್ಯೂಟ್ ಮಾಡಿ ಇವತ್ತು ಹೊಸ್ದಾಗೆ ನಾನೇ ವಾಯ್ಸ್ ಕೊಟ್ಟು ಆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನೆನ್ನೆ ಥರ ಆಗಬಾರ್ದು ಪ್ರಾಬ್ಲಮ್ ಅಂತ. ಅದಕ್ಕೋಸ್ಕರ ನಿಜವಾಗ್ಲೂ ಇದು ತುಂಬ ಒಳ್ಳೆ ವಿಡಿಯೋ ನಮ್ಮ ಡೆಲಿವರಿ ಬಾಯ್ಸ್ಗೆ. ಎಕ್ಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ಈ ಥರ ಒಂದು ರೂಲ್ಸ್ ಏನಾದ್ರು ನಮ್ಮ ಕರ್ನಾಟಕ ಪೊಲೀಸ್ ಮಾಡಿಬಿಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಡೆಲಿವರಿ ಬಾಯ್ಸ್ ಡೇ ಆ್ಯಂಡ್ ನೈಟಲ್ಲಿ ಯಾವುದೇ ಭಯ ಇಲ್ದಂಗೆ ಡ್ಯೂಟಿ ಮಾಡ್ಬೋದು. ಅಷ್ಟು ಸೇಫ್ಟಿ ಇರುತ್ತೆ. ಆ್ಯಕ್ಚುಲಿ ಇದು ಆಂಧ್ರದಲ್ಲಿ ಮಾಡಿರೋ ರೂಲ್ಸು. ಬನ್ನಿ ಅದು ಏನಂತ ನಾನು ವಿಡಿಯೋ ಪ್ಲೇ ಮಾಡ್ತೀನಿ. ಆ ವಿಡಿಯೋ ಪ್ಲೇ ಮಾಡಿ ಅದಕ್ಕೆ ವಾಯ್ಸ್ ನಾನು ಕಡೆ ಕೊಟ್ಟಿದ್ದೀನಿ, ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದೆ ವೀಲಿಂಗ್ ಮಾಡೋರನ್ನ ಎಲ್ಲ ಹಿಡಿದು ನೈಟಲ್ಲಿ ಪೊಲೀಸ್ನವರು ಫುಲ್ ಕೇಸ್ ಆಗ್ತಾಯಿದ್ದಾರೆ, ಗಾಡಿ ಸೀಸ್ ಮಾಡ್ತಾಯಿದ್ದಾರೆ. ಇದು ಆಂಧ್ರದಲ್ಲಿ ಆಗ್ತಿರತಕ್ಕಂಥ ಘಟನೆ. ನಿಜವಾಗ್ಲೂ ಆಂಧ್ರದಲ್ಲಿ ಪೊಲೀಸು ಫುಲ್ ಅಲರ್ಟ್ ಆಗಿದ್ದಾರೆ ನೈಟ್ ಡ್ಯೂಟಿಲಿ. ನೈಟಲ್ಲಿ ಸುಮಾರು ಲೇಟ್ ನೈಟಲ್ಲಿ ಇವರೆಲ್ಲ ಏನು ಪುಂಡ್ರು ಪೋಖ್ರಿಗಳು ರೌಡಿಗಳು ಇದ್ದಾರಲ್ಲ, ಇಂಥವರು ಕುಡಿದುಬಿಟ್ಟು ಗಾಂಜಾ ಹೊಡೆದು ಡ್ರಗ್ಸ್ ತಗೊಂಡು ನೈಟಲ್ಲಿ 3 ವೀಲರ್ ವೀಲಿಂಗ್ ಮಾಡಿಕೊಂಡು ಪಬ್ಲಿಕ್ಸ್ಗೆಲ್ಲ ತೊಂದರೆ ಕೊಟ್ಕೊಂಡು ತುಂಬ ಟಾರ್ಚರ್ ಕೊಡ್ತಾಯಿದ್ರಂತೆ. ಇದು ತುಂಬ ಕಂಪ್ಲೇಂಟ್ಸ್ ಪ್ರತಿದಿನ ಆಂಧ್ರದಲ್ಲಿ ಜಾಸ್ತಿ ಆಗ್ತೈತೆ ಸ್ಟೇಷನ್ಗಳಲ್ಲಿ. ಅದಕ್ಕೋಸ್ಕರ ಪ್ರತಿನಿತ್ಯ ನೈಟಲ್ಲಿ ನೋಡಿ ಫುಲ್ ಇವರೆಲ್ಲ ಡ್ರಗ್ಸ್ ತಗೊಂಡಿರ್ತಾರೆ, ಡ್ರಗ್ಸ್ ಇಂಜೆಕ್ಷನ್ ಗಾಂಜಾ ಹೊಡಿರ್ತಾರಲ್ಲ, ಅದಕ್ಕೆಲ್ಲ ಅವ್ರ ಕೈಯೆಲ್ಲ ತೆಗೆದು ಶರ್ಟ್ ಮೇಲೆ ಎತ್ತಿ ಚೆಕ್ ಮಾಡ್ತಾಯಿದ್ದಾರೆ. ಎಲ್ಲೆಲ್ಲಿ ತ್ರಿಬಲ್ ರೈಡ್ ಹೋಗ್ತಾಯಿದ್ರು, ಯಾವ್ಯಾವ ಕೆಲವೊಂದು ಸ್ಲಮ್ಗಳಲ್ಲಿ ಏರಿಯಾಗಳಲ್ಲಿ ಎಲ್ಲ ಗುಂಪು ಕಟ್ಕೊಂಡು ಎಣ್ಣೆ ಹೊಡೆಯೋದು, ಆಟೋಗಳಲ್ಲಿ ಕೂಡ ಎಣ್ಣೆ ಹೊಡಿತಾರೆ ಕೂತ್ಕೊಂಡು. ಇಂಥರೆಲ್ಲ ಮಾಡೋ ಕೆಲಸದಿಂದ ಆಟೋದವ್ರಿಗೂ ಕೆಟ್ಟ ಹೆಸರು. ಆಟೋದಲ್ಲೇ ಡ್ರಿಂಕ್ಸು ಪಾರ್ಟಿ ಎಲ್ಲ ಆಟೋದಲ್ಲೇ ಮಾಡಿಬಿಡ್ತಾರೆ ಬಿಟ್ಟರು ಕೆಲವೊಬ್ಬೊಬ್ಬರು. ಇಂಥವ್ರಿಗೆಲ್ಲ ಫುಲ್ ಒಳ್ಳೆ ಪಾಠ ಕಳಿಸಿದ್ದಾರೆ ನಿಜವಲ್ಲ ಆಂಧ್ರ ಪೊಲೀಸು. ಈ ಥರ ಕೆಲಸ ನಮ್ಮ ಕರ್ನಾಟಕ ಪೊಲೀಸ್ ಮಾಡಬೇಕು, ಎಕ್ಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ. ಯಾಕೆಂದರೆ ನಮ್ಮ ಬೆಂಗಳೂರಲ್ಲಿ ಈ ಥರ ನೈಟಲ್ಲಿ ಬೇಜಾನ್ ನಡೀತದೆ. ಪುಂಡ್ರು ಪೋಖ್ರಿಗಳು ರೌಡಿಸಮ್ಮು, ಡೆಲಿವರಿ ಬಾಯ್ಸ್ ಮೇಲೆ ಅಟ್ಯಾಕ್ ಮಾಡೋದು. ಯಾಕೆಂದರೆ ಇವರು ಟಾರ್ಗೆಟೇ ಡೆಲಿವರಿ ಬಾಯ್ಸ್ಗಳು, ಬೇರೆ ಯಾರೂ ಇಲ್ಲ. ಯಾಕೆಂದರೆ ಫ್ರೀಯಾಗಿ ಸಿಕ್ಬಿಡ್ತಾರಲ್ವ, ದುಡ್ಡು ಕಿತ್ಕೊಂಡು ಹೋಗ್ಬೋದು ಅಂತ ನೋಡಿ ಎಲ್ಲ ವೆಹಿಕಲ್ಸ್ಗಳಲ್ಲೇ ಪಾರ್ಟಿ, ಎಣ್ಣೆ ಪಾರ್ಟಿ, ಡ್ರಿಂಕ್ಸ್ ಪಾರ್ಟಿಗಳು ಮಾಡ್ಕೊಂಡು ಗಾಂಜಾ ಹೊಡ್ಕೊಂಡು ನಶೆ ಹೊಡ್ಕೊಂಡು ಎಲ್ಲ ಸ್ವಂತ ವೆಹಿಕಲ್ಸ್ಗಳಲ್ಲಿ ಇದರಲ್ಲೇ ಅನ್ನ ತಿಂತಾರೆ ದುಡ್ಕೊಂಡು. ಅಂಥ ಗಾಡಿಗಳಲ್ಲಿ ಎಣ್ಣೆ ಹೊಡ್ಕೊಂಡು ನೈಟಲ್ಲೆಲ್ಲ ಕಾಲ ಕಳೀತಾರೆ ನೋಡಿ. ಫುಲ್ ಎಲ್ಲ ಇವರೇ ಗ್ಯಾಂಗ್ ಕಟ್ಕೊಂಡು 2 3 ಜನ ಗುಂಪು ಕಟ್ಕೊಂಡು ಎಣ್ಣೆ ಹೊಡಿದೆ, ಎಲ್ಲ ಡ್ರಗ್ಸ್ ತೊಗೊಂಡಿರ್ತಾರೆ. ಅದಕ್ಕೋಸ್ಕರ ಎಲ್ಲರನ್ನೂ ಚೆಕ್ ಮಾಡ್ತಾರೆ. ಕೈಗಳನ್ನ ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸ್ತಾ ಇರೋಂಥ ಅವ್ರನ್ನೂ ಕೂಡ ಎಲ್ಲ ಚೆಕ್ ಮಾಡ್ತಾರೆ ಮಿಷಿನಲ್ಲಿ. ಫುಲ್ ಅಲರ್ಟ್ ಆಗಿದ್ದಾರೆ ಬೆಂಗಳೂರು ಪೊಲೀಸು ನೋಡಿ. ಫುಲ್ ನೈಟೆಲ್ಲ ರೌಂಡ್ಸು ಅಲ್ಲಿ ಆಂಧ್ರದಲ್ಲಿ. ಎಲ್ಲಿ ನೋಡಿದ್ರು ಇವರೇ ತ್ರಿಬಲ್ ರೈಡು ವಿತೌಟ್ ಹೆಲ್ಮೆಟ್ಟು. ಇಂಥವ್ರಿಗೆಲ್ಲ ನಮ್ಮ ಬೆಂಗಳೂರಲ್ಲಿ ಇದೇ ಥರ ಬುದ್ಧಿ ಕಲಿಸಿದ್ರೆ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ. ಏಕೆಂದರೆ ನಮ್ಮ ಬೆಂಗಳೂರಲ್ಲಿ ಡೆಲಿವರಿ ಬಾಯ್ಸ್ ನೈಟಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ, ಅಷ್ಟು ಟಾರ್ಚರು ಇವರಿಂದವ. ಕೆಲವೊಂದಿಷ್ಟು ಜನ ಗ್ಯಾಂಗ್ ಕಟ್ಕೊಂಡು ಇದೇ ಕೆಲಸ ಡೆಲಿವರಿ ಬಾಯ್ಗಳನ್ನ ಟಾರ್ಗೆಟ್ ಮಾಡ್ತಾರೆ. ಅನ್ನೆಸೆಸರಿ ತೊಂದರೆ ಕೊಡೋದು, ಅವ್ರ ಹತ್ರ ದುಡ್ಡು ಕಿತ್ಕೊಳೋದು ನೋಡಿ. ಈ ಥರ ಎಲ್ಲ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ರೆ ವಿತೌಟ್ ಹೆಲ್ಮೆಟ್ ನೀಟಾಗಿ ಹಾಕಲ್ಲ, ಅವ್ರಿಗೂ ಎಲ್ಲ ಎಚ್ಚರಿಕೆ ಕೊಡ್ತಾಯಿದ್ದಾರೆ ನೋಡಿ. ಇಲ್ಲೊಬ್ಬರು ತ್ರಿಬಲ್ ರೈಡು, ಈ ಹೆಲ್ಮೆಟ್ಟೇ ಹಾಕಲ್ಲ, ಹಂಗಂಗೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರನ್ನೆಲ್ಲ ಅಡ್ಡ ಹಾಕಿ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. ಇನ್ನು ಮುಂದೆ ಈ ಥರ ಮಾಡಬಾರ್ದು ಅಂತ ವಾರ್ನಿಂಗ್ ಇದೆ. ಸ್ಟಾರ್ಟಿಂಗ್ ಅವರಿಗೆ ಬಿಗಿನಿಂಗ್ ವಾರ್ನಿಂಗ್ ಕೊಟ್ಟಾರೆ. ನೆಕ್ಸ್ಟ್ ಏನಾದ್ರು ಹಿಂಗೆ ಕಂಟಿನ್ಯೂ ಆಯ್ತಂದರೆ ಗಾಡಿನೂ ಸೀಸ್ ಮಾಡ್ತಾರೆ, ವಿರುದ್ಧ ಪಕ್ಕ ಕೇಸು ಕೂಡ ಬೀಳುತ್ತೆ. ಈ ಥರ ಮಾಡ್ಬೇಕಿಂಥವ್ರಿಗೆಲ್ಲ. ಯಾಕೆಂದರೆ ಎಲ್ಲ ಮನೇಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಇವ್ರನ್ನ ಬೀದಿ ಬಸ್ಸುಗಳ ಥರ ಬೆಳೆಸ್ಬಿಟ್ಟಿರ್ತಾರೆ. ಇವ್ರು ಆಡಿದ್ದೇ ಆಟ ಆಗೋಗುತ್ತೆ. ಎಲ್ಲೂ ನೈಟಲ್ಲಿ ಯಾರು ಡ್ಯೂಟಿನೂ ಮಾಡೋಕ್ಕಾಗಲ್ಲ ಡೆಲಿವರಿ ಬಾಯ್ಸ್ಗಳು. ಆ ಥರ ಕಷ್ಟ. ಎಲ್ಲಿ ಬೇಕು ಅಲ್ಲೇ ಅಡ್ಡ ಹಾಕೋದು, ಹಿಡಿಯೋದು, ದುಡ್ಡು ಕಿತ್ಕೊಳೋದು ನೋಡಿ. ಗಾಡಿಯಿಂದ ಇಳಿದು ಓಡ್ತಾ ಇರ್ತಾರೆ. ಸರಿಯಾಗಿ ಗೂಸಗಳು ಬಿಡ್ಬೇಕು ಹಿಂಗೆ. ನಮ್ಮ ಬೆಂಗಳೂರಲ್ಲಿ ಬಿಡ್ಬೇಕು ಹಿಂಗೆ. ಬೆಂಗಳೂರಲ್ಲಂತೂ ತುಂಬ ಅಧ್ವಾನ ಆಗೋಗ್ಬಿಟ್ಟಿದೆ. ನೈಟ್ ಆಗಿಬಿಟ್ರೆ ಡೇಯಲ್ಲೇ ವೀಲಿಂಗ್ ಮಾಡ್ತಾ ಇರ್ತಾರೆ 2 ವೀಲರ್. ಲಾರಿಲಿ ಹೋಗೋಕ್ಕೆ ಕಷ್ಟ ಜನಗಳಿಗೆ, ಆ ಥರ ತೊಂದರೆ ಕೊಡ್ತಾರೆ. ಇಂಥವ್ರನ್ನೆಲ್ಲ ಹಿಂಗೆ ಬುದ್ಧಿ ಕಲಿಸ್ಬೇಕು. ಬಟ್ ಅಲ್ಲಿ ನಮ್ಮ ಬೆಂಗಳೂರು ಪೊಲೀಸ್ ಯಾವಾಗ ಎಚ್ಚೆತ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಈ ಥರ ನೈಟಲ್ಲಿ ಆದಷ್ಟು ಬೇಗ ನೈಟಲ್ಲಿ ಸ್ವಲ್ಪ ಎಲ್ಲ ಕಡೆ ರೌಂಡ್ಸ್ ಹೊಡಿತಾ ಇದ್ದರೆ ಈ ಥರ ಕಳ್ಳರು ಕದಿಯಂಬರು ಕಮ್ಮಿ ಆಗ್ತಾರೆ. ಯಾಕೆಂದರೆ ನಿಜವಾಗ್ಲೂ ಇವಾಗ ಎಲ್ಲ ತುಂಬ ಜನ ಡೆಲಿವರಿ ಬಾಯ್ಸ್ನ ಟಾರ್ಗೆಟ್ ಮಾಡಿಬಿಡ್ತಾರೆ. ಅವ್ರ ಹತ್ರ ದುಡ್ಡು ಕಿತ್ಕೊಳೋದು. ಯಾಕೆಂದ್ರೆ ಅವ್ರೇನು ಹೋಗಿ ಕಂಪ್ಲೇಂಟ್ ಕೊಡೋಲ್ಲ ಪೊಲೀಸ್ ಸ್ಟೇಷನಲ್ಲಿ. ಸುಮ್ಮನೆ ಕೋರ್ಟು ಕಚೇರಿ ಅಂತೆಲ್ಲ ಸುತ್ತಕ್ಕೆ ಹೋಗಲ್ಲ. ಎಲ್ಲಿಂದನೇ ಬಂದಿರ್ತಾರೆ ಬೆಂಗಳೂರಲ್ಲಿ ಜೀವನ ಮಾಡೋಕ್ಕೆ. ಇಂಥವ್ರನ್ನೆಲ್ಲ ಇಟ್ಕೊಂಡ್ಬಿಟ್ರೆ ಯಾವಾಗಲೂ ದುಡ್ಡು ಇರುತ್ತೆ ಇವ್ರ ಹತ್ರ, ಖರ್ಚಿಗೆ ಆಗುತ್ತೆ. ಎಣ್ಣೆ ಹೊಡೆಯೋಕ್ಕೆ, ಡ್ರಗ್ಸ್ ತಗೊಳಕ್ಕೆ, ಗಾಂಜಾ ಹೊಡೆಯೋಕ್ಕೆ, ಪಾರ್ಟಿ ಮಾಡೋಕ್ಕೆ. ನೋಡೋದಲ್ಲ ಸ್ನೇಹಿತರೆ, ಇದು ಆಂಧ್ರ ಹೈದರಾಬಾದಲ್ಲಿ ಪೊಲೀಸ್ನವರು ಫುಲ್ ಅಲರ್ಟ್ ಆಗಿ ನಿನ್ನೆಯಿಂದ ಶುರು ಮಾಡಿದ್ದಾರೆ ಕಾರ್ಯನ. ಇದೇ ಒಂದು ಕೆಲಸ ನಮ್ಮ ಕರ್ನಾಟಕ ಪೊಲೀಸ್ ಕೂಡ ಮಾಡಬೇಕು ನಮ್ಮ ಬೆಂಗಳೂರಲ್ಲಿ. ಇಲ್ಲ ಅಂದರೆ ಯಾಕೆಂದರೆ ನೈಟಲ್ಲಿ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು, ಕೆಲಸನೇ ಮಾಡೋಕ್ಕಾಗಲ್ಲ ನಿಮ್ಮದೇಗೆ. ಇವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಕೆಲವರು ಕಳ್ಳರು ಕದೀಮ್ರು. ತುಂಬ ಜನ ಸುಮ್ಮನೆ ಆಟೋ ಹೆಸರಿಗೆ ಅಂತ ನಮ್ಮದು ಒಂದು ಆಟೋ ಇದೆ ಅಂತ ಇಟ್ಕೊಂಡಿರ್ತಾರೆ ಕೆಲವರು. ಎಲ್ಲರೂ ಅಲ್ಲ, ಕೆಲವರು ಅವ್ರು ಮಾಡೋ ಕೆಲಸನೇ ಬೇರೆ, ಅವ್ರ ದಂಧೆನೇ ಬೇರೆ ಇರುತ್ತೆ. ಹೆಸರಿಗೆ ಡೇ ಎಲ್ಲ ಸುಮ್ಮನೆ ಯಾವುದೋ ಒಂದು 4 ಬಾಡಿಗೆ ಹೊಡ್ಕೊಂಡು ನೈಟ್ ಆದ ತಕ್ಷಣ ಬರೀ ರ್ಯಾಬ್ರಿಗೆ ಇಳಿದ್ಬಿಡ್ತಾರೆ. ಈ ಥರ ಯಾರನ್ನಾರು ಆ ಫೇಕ್ ಆರ್ಡ್ರುಗಳು ಬುಕ್ ಮಾಡಿದ್ರು ರಾಪಿಡೋ ಬೈಕ್ ಟ್ಯಾಕ್ಸಿ
ಅವ್ರನ್ನ ಅಡ್ಡ ಹಾಕ್ಬಿಟ್ಟು ಅವ್ರ ಹತ್ರ ಇರೋ ಬರೋದೆಲ್ಲ ಕಿತ್ಕೊಂಡು ಕಳಿಸೋದು, ಕೊಟ್ಟಿಲ್ಲ ಅಂದರೆ ಹೆಂಗೆ ಬೇಕಂಗೆ ಎಲ್ಲ ಬಿಲ್ಲಿ ಹೊಡೆಯೋದು. ಈ ಥರ ಘಟನೆ ಸುಮಾರು ಆಗಿದ್ದಾವೆ, ನಮ್ಮ ಫ್ರೆಂಡ್ಗಳಿಗಾಗಿದ್ದಾವೆ, ನಮಗೂ ಆಗಿದ್ದಾವೆ. ಈ ಥರ ಎಲ್ಲ ನಾವು ವೀಡಿಯೋನ ಹಂಚ್ಕೊಂಡಿದ್ದೀನಿ ನಿಮ್ಮಲ್ಲಿನೇ, ಪ್ರೂಫ್ ಸಮೇತ ಕೂಡ ಇದ್ದಾವೆ, ಕಂಪ್ಲೇಂಟ್ ಕೂಡ ಆಯ್ತು ಅಂತ ಹೇಳಿದ್ದೆ. ಫ್ರೂಟ್ ಮಾರ್ಕೆಟ್ ಜಾಗದಲ್ಲಿ ಇವಾಗಲೂ ಆಗುತ್ತೆ ಬೇಜಾನು. ಸುಮಾರು ಜನ ಈ ಥರದವ್ರು ಇದ್ದಾರೆ. ಇಂಥವ್ರಿಗೆಲ್ಲವ ತಕ್ಕಾಗಿ ಬುದ್ಧಿ ಕಲಿಸ್ಬೇಕು ನಮ್ಮ ಬೆಂಗಳೂರು ಪೊಲೀಸು. ಫುಲ್ ಅಲರ್ಟ್ ಆಗಬೇಕು. ಯಾಕಂದ್ರೆ ಮುಂಚೆ ಎಲ್ಲ ನೈಟಲ್ಲಿ ಹೊಯ್ಸಳ ಪೊಲೀಸ್ ರೌಂಡ್ ಬರ್ತಾ ಇದ್ರು, ಬಟ್ ಇವಾಗೆಲ್ಲ ಬರ್ತಾ ಇಲ್ಲ. ಯಾಕಂದ್ರೆ ಇವ್ರದೇ ಒಂದು ಕಾಟ ಜಾಸ್ತಿ ಆಗ್ಬಿಟ್ಟಿದೆ ನೈಟಲ್ಲಿ. ಈ ನಡುವೆ ಗಾಂಜಾ ಹೊಡೆದು ಡ್ರಿಂಕ್ಸ್ ತಗೊಂಡು ಫುಲ್ಲು ನೈಟಲ್ಲಿ ಬರೀ ಇದೇ ಕೆಲಸನೇ. ಫೇಕ್ ಆರ್ಡರ್ ಹಾಕೋದು, ಡೆಲಿವರಿ ಬಾಯ್ಸ್ಗಳೇ ಟಾರ್ಗೆಟ್ ಮಾಡ್ತಾರೆ. ಬೇರೆ ಯಾರನ್ನ ಹಿಡಿಯೋಕ್ಕಾಗಲ್ಲ, ಯಾಕಂದ್ರೆ ಬೇರೆ ಯಾರು ನೈಟಲ್ಲಿ ಸಿಕ್ಕಲ್ಲ ಮಧ್ಯರಾತ್ರಿಲಿ. ಒಂದು ಕಂಪ್ನಿಗೆ ಹೋಗೋರಾದ್ರೆ ಅವ್ರಿಗೆ ಕಂಪ್ನಿ ವೆಹಿಕಲ್ಸ್ ಮನೆ ಹತ್ರಕ್ಕೆ ಬರುತ್ತೆ, ಇಲ್ಲ ಕರ್ಕೊಂಡು ಕಂಪ್ನಿ ಡ್ರಾಪ್ ಮಾಡುತ್ತೆ. ಜಾಸ್ತಿ ನೈಟಲ್ಲಿ ಔಟ್ ಆಫ್ ಝೋನಲ್ಲಿ ಓಡಾಡೋದಂದ್ರೆ ಡೆಲಿವರಿ ಬಾಯ್ಸ್ಗಳೇ. ಅದ್ರಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಅಂತ ತುಂಬ ನೈಟಲ್ಲಿ ಡ್ಯೂಟಿ ಮಾಡ್ತಾರೆ, ಬೈಕ್ ಟ್ಯಾಕ್ಸಿ ರೈಡರ್ಸು ಮಾಡ್ತಾ ಇರ್ತಾರೆ. ವಿಧಿ ಇಲ್ಲ, ಯಾಕಂದ್ರೆ ನೈಟಲ್ಲಿ ಏನೋ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರುತ್ತೆ, ಒಂದು ಸ್ವಲ್ಪ ಎಕ್ಸ್ಟ್ರಾ ಸರ್ಜ್ ಇರುತ್ತೆ, ಸ್ವಲ್ಪ ಬೇಗ ಬೇಗ ಡೆಲಿವರಿ ಡ್ರಾಪ್ ಆಗುತ್ತಲ್ಲ, ಅರ್ನಿಂಗ್ಸ್ ಚೆನ್ನಾಗಿ ಮಾಡ್ಬೋದು ಅಂತ ಕಷ್ಟ ಬಿದ್ದು ಮಾಡಕ್ಕೆ ಹೋಗ್ತಾರೆ. ಬಟ್ ಇಂಥವ್ರಿಂದ ತೊಂದರೆಗೆ ಒಳಗಾಗಬೇಕಾಗುತ್ತೆ ನೈಟಲ್ಲಿ. ಇವರೆಲ್ಲ ಅದಕ್ಕೋಸ್ಕರ ಡೆಲಿವರಿ ಬಾಯ್ಸ್ನ ಟಾರ್ಗೆಟ್ ಮಾಡಿ ನೈಟಲ್ಲಿ ತುಂಬ ಹಿಂಸೆ ಕೊಡ್ತಾರೆ. ಈ ಡೇಯಲ್ಲೇ ಬಿಡ್ತಾ ಇಲ್ಲ. ಮೊನ್ನೆ ನೋಡಿ, ಡೇಯಲ್ಲಿ ದೇವನಹಳ್ಳಿ ಏರ್ಪೋರ್ಟಲ್ಲಿ ಒಬ್ಬ ಆಟೋದವ್ರನ್ನ ಡೇಯಲ್ಲೇನೆ ಹೊಡೆದು ಇರೋಬರದಲ್ಲಿ ಕಿತ್ಕೊಂಡು ಆಟೋನ ಕಿತ್ಕೊಂಡು ಅವ್ರನ್ನ ಅಲ್ಲೇ ಬಿಸಾಟೋದ್ರು. ಡೇಯಲ್ಲೇ ಸೇಫ್ಟಿ ಇಲ್ಲ ಬೆಂಗಳೂರಲ್ಲಿ, ಮೇಲೆ ನೈಟಲ್ಲಿ ಹೆಂಗೆ ಡ್ಯೂಟಿ ಮಾಡೋಕ್ಕಾಗುತ್ತೆ? ಅದಕ್ಕೋಸ್ಕರ ನಾವು ಬೆಂಗಳೂರಲ್ಲಿ ಅಷ್ಟೇ ಪೊಲೀಸ್ ನೈಟೆಲ್ಲ ಈ ಥರ ರೌಂಡ್ಸ್ ಬಂದು ಸ್ವಲ್ಪ ಅಲರ್ಟ್ ಆಗಬೇಕು. ಯಾರ್ಯಾರು ಟ್ರಿಬಲ್ ರೈಡಿಂಗ್ ಮಾಡ್ತಾರೆ, ವೀಲಿಂಗ್ ಹೋಗ್ತಾರೆ, ಡ್ರಿಂಕ್ಸ್ ಮಾಡಿ ಅಲ್ಲಿ ಇಲ್ಲಿ ಪಾರ್ಟಿ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ, ಗ್ಯಾಂಗ್ ಕಟ್ಕೊಂಡು, ಇಂಥವ್ರಿಗೆಲ್ಲ ಬುದ್ಧಿ ಕಲಿಸಿದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಎಲ್ಲ ಡೆಲಿವರಿ ಬಾಯ್ಸ್ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕಾಗುತ್ತೆ. ಡೆಲಿವರಿ ಬಾಯ್ಸ್ ಅಂತ ಪಬ್ಲಿಕ್ಸ್ ಕೂಡ ತೊಂದರೆ ಆಗುತ್ತೆ ನೈಟಲ್ಲಿ. ಇಷ್ಟು ಜನ ಮೊನ್ನೆ ಮಾರ್ಕೆಟ್ ಅಂತ ನೋಡ್ಬೇಕು, ಯಾರೋ ಒಬ್ಬ ತರಕಾರಿ ಬೆಳಗ್ಗೆ ಹೋಗ್ಬೇಕಾರೆ ಅವ್ನ ಅಡ್ಡ ಹಾಕಿ ದುಡ್ಡೇ ಕಿತ್ಕೊಂಡು ಹೋಗ್ಬಿಟ್ರು ಹೊಡೆದು ಅಲ್ಲೇನೆ. ಈ ಥರ ಘಟನೆಗಳು ಜಾಸ್ತಿ ಆಗುತ್ತೆ. ಪಬ್ಲಿಕ್ಸ್ ಕೂಡ ನೆಮ್ಮದಿಯಾಗಿ ಓಡಾಡೋಕ್ಕಾಗಲ್ಲ. ಅವ್ರ ಪರ್ಸನಲ್ ಕೆಲಸಕ್ಕೆ ಬೆಳಗ್ಗೆ 4-5 ಗಂಟೆಗೆಲ್ಲ ಎದ್ದು ಹೋಗ್ತಾ ಇರ್ತಾರೆ ಕೆಲವರು, ಮಾರ್ಕೆಟ್ಗೆ ಹೋಗೋರು. ಇಂಥವ್ರನ್ನ ಟಾರ್ಗೆಟ್ ಮಾಡ್ತಾರೆ ಇವರೆಲ್ಲ ಕಳ್ಳನ ಮಕ್ಕಳು. ಹಂಗಾಗಿ ಇವ್ರನ್ನೆಲ್ಲ ಬುದ್ಧಿ ಕಲಿಸ್ಬೇಕು. ನಮ್ಮ ಬೆಂಗಳೂರು ಪೊಲೀಸ್ ಅಲರ್ಟ್ ಆಗಲೇಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡ್ಕೋ ಕಷ್ಟ ಆಗುತ್ತೆ. ಡೇಯಲ್ಲೇ ಮಾಡೋಕ್ಕಲ್ಲ, ಕೆಲವೊಂದು ಔಟ್ ಆಫ್ ಝೋನ್ಗಳಲ್ಲಿ ಡೇಯಲ್ಲೇ ಹೋಗೋಕ್ಕಾಗಲ್ಲ, ಭಯ ಆಗುತ್ತೆ. ಅಲ್ಲಲ್ಲೇ ಅಟ್ಯಾಕ್ ಮಾಡ್ತಾರೆ. ಯಾಕೆಂದರೆ ಇದೇ ಕೆಲಸ ಇವ್ರದ್ದು. ಕಷ್ಟಪಟ್ಟು ಮೈ ಬಗ್ಸಿ ದುಡಿಯೋಕೆ ಅಂತ ಯೋಗ್ಯತೆ ಇಲ್ಲ ಇವ್ರಿಗೆ. ಇವ್ರ ಹತ್ರ ಕಿತ್ಕೊಂಡು ದರೋಡೆ ಮಾಡ್ಕೊಂಡೆ ಜೀವನ ಮಾಡೋದಾಗ ಹೋಗ್ಬಿಟ್ಟಿದ್ದು ಇವ್ರದ್ದು ಇದೇ ಕೆಲಸ. ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು. ಇಂಥವ್ರಿಗೆ ಬುದ್ಧಿ ಕಲ್ಸೋಗಂಟ. ಇಲ್ಲಾಂದ್ರೆ ಇವ್ರಿಗೆ ಏನಾಗುತ್ತೆ ಗೊತ್ತಾ, ಇದೇ ಒಂದು ಮಿಸ್ಯೂಸ್ ಮಾಡ್ಕೊಂಡು ಹೋಗ್ತಾರೆ ಇವರು. ನಮ್ಮನ್ನು ಯಾರು ಕೇಳಲ್ಲ, ನಮ್ಮನ್ನು ಯಾರು ಮಾತಾಡ್ಸರಿಲ್ಲ, ಬಿಡು ನಾವು ಆಡಿದ್ದೆ ಆಟ, ನಾವೇನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಇವ್ರಿಗೆ ಬಂದ್ಬಿಟ್ಟೈತೆ. ಅದಕ್ಕೋಸ್ಕರ ನಮ್ಮ ಡೆಲಿವರಿ ಬಾಯ್ಸ್ಗೆ ನಾನು ಹೇಳ್ತಾ ಇರ್ತೀನಿ, ಆದಷ್ಟು ನೈಟ್ ಡ್ಯೂಟಿ ಕಮ್ಮಿ ಮಾಡಿ. ಇಂಥರಿಂದ ದೂರ ಇರಬೇಕಂದ್ರೆ ನೈಟಲ್ಲಿ ಡ್ಯೂಟಿ ಕಮ್ಮಿ ಮಾಡಬೇಕು. 4 ಕಾಸು ಎಕ್ಸ್ಟ್ರಾ ಸಂಪಾದನೆ ಮಾಡೋಕ್ಕೋಗ್ತಾರೆ ಡೆಲಿವರಿ ಬಾಯ್ಸು. ನೈಟಲ್ಲಿ ತಗಲಾಕೊಂಡು ಸುಮ್ಮನೆ ಪ್ರಾಬ್ಲಮ್ ಅನ್ನೆಸರಿ ಎಷ್ಟು ಆಗ್ತಾ ಇರ್ತಾರೆ. ಮನೆಯೆಲ್ಲ ಸ್ವಿಗ್ಗಿ ಝೊಮ್ಯಾಟೊದವ್ರು ಅಟ್ಯಾಕ್ ಮಾಡಿದ್ರು, ಜಿಪ್ಟೋದವ್ರನ್ನ ಅಟ್ಯಾಕ್ ಮಾಡಿದ್ರು. ಈ ಥರ ವಿಡಿಯೋ ಡೈಲಿ ಬರ್ತಾನೆ ಇರ್ತಾರೆ. ಸುಮಾರು ಯೂಟ್ಯೂಬರ್ಗಳು ಮಾಡಿ ಬಿಡ್ತಾ ಇರ್ತಾರೆ ವಿಡಿಯೋನ. ಅವ್ರು ಶಂಕರ್ ಆಗಿರ್ಬೋದು, ಮತ್ತು ಯಶವಂತ್ ಆಗಿರ್ಬೋದು, ಇವರೆಲ್ಲ ವಿಡಿಯೋ ಮಾಡ್ತಾ ಇರ್ತಾರೆ ಡೆಲಿವರಿ ಬಾಯ್ಸ್ ಬಗ್ಗೆ ಸಪೋರ್ಟ್ ಆಗಿ. ಏನೇನು ಪ್ರಾಬ್ಲಮ್ ಆಗ್ತದೆ ಅಪ್ಡೇಟ್ ಕೊಡ್ತಾನೆ ಇರ್ತಾರೆ. ಹಂಗಾಗಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂತ ಸ್ವಲ್ಪ ನೈಟ್ ಅವಾಯ್ಡ್ ಮಾಡಬೇಕು. ನೀವು ಡ್ಯೂಟಿನ ನೈಟ್ ಮಾಡ್ತಿರೋದ್ರೆ ಸಿಟಿ ಒಳಗಡೆ ಮಾಡ್ಕೊಳ್ಳಿ. ಔಟ್ ಆಫ್ ಝೋನ್ ಬರಲೇಬೇಡಿ. ಔಟ್ ಆಫ್ ಝೋನಲ್ಲಿ ತುಂಬ ಹಿಂಸೆ. ಬರೀ ಇವ್ರದೇ ರೋಲ್ ಕಾಲ್ ಆಗೋಗುತ್ತೆ. ನೀವು ವಾರವೆಲ್ಲ ಸಂಪಾದನೆ ಮಾಡಿದ್ದು ಇವ್ರು ಬಾಯಿಗೆ ಹಾಕೋಬೇಕಾಗುತ್ತೆ. ಒಂದು ಮೊಬೈಲ್ ಕಿತ್ಕೊಂಡು ಒಂದೊಂದು ಏನು ಮಾಡ್ತೀರಾ? ಒಂದು ಮೊಬೈಲ್ ತಗೋಬೇಕು ಒಂದು 20,000 ಒಂದು ತಿಂಗಳೆಲ್ಲ ಸಂಪಾದನೆ ಮಾಡ್ಬೇಕಾಗುತ್ತೆ. ಮತ್ತೆ ಸುಮ್ಮನೆ ಇವೆಲ್ಲ ಸಮಸ್ಯೆ ಬೇಡ. ಯಾವುದೋ 100-200 ರೂಪಾಯಿ ಎಕ್ಸ್ಟ್ರಾ ನೈಟಲ್ಲಿ ಮಾಡೋಕ್ಕೆ ಹೋಗಿ ಸುಮ್ಮನೆ ನಿಮ್ಮ ಜೀವಕ್ಕೆ ಏನಾದ್ರು ತೊಂದರೆ ಅದು ಆದರೂ ಹೇಳೋಕ್ಕಾಗಲ್ಲ. ಏನು ಮಾಡೋಕ್ಕೆ, ಅಂದರೆ ದುಡ್ಡಿಲ್ಲ, ನೀವೇನೋ ಕೊಟ್ಟಿಲ್ಲ ಅಂದಾಗ ನಿಮ್ಮನ್ನು ಬಿಡಲ್ಲ, ಏನಾದ್ರು ಮಾಡಿ ಹಾಕ್ಬೋಗ್ಬಿಡ್ತಾರೆ ಅಂತಾರೆ. ಯಾಕಂದರೆ ಗಾಂಜಾ ನಶೆಯಲ್ಲಿ, ಡ್ರಿಂಕ್ಸ್ ನಶೆಯಲ್ಲಿ ಇರೋರಿಗೆ ಏನು ಮಾಡ್ತಾ ಇದೀವಿ ಅನ್ನೋ ಪರಿಜ್ಞಾನನೇ ಇರಲ್ಲ ಅವರಿಗೆ. ಅದಕ್ಕೋಸ್ಕರ ನಿಮ್ಮ ಸೇಫ್ಟಿ, ನಿಮ್ಮ ಫ್ಯಾಮಿಲಿ ಸೇಫ್ಟಿ ಚೆನ್ನಾಗಿರ್ಬೇಕು ಅಂದರೆ ಡೇಯಲ್ಲಿ ಡ್ಯೂಟಿ ಮಾಡ್ಕೊಂಡು ಹೋಗಿ. 100 ರೂಪಾಯಿ 200 ರೂಪಾಯಿ ಸಂಪಾದನೆ ಕಮ್ಮಿ ಆಗಲಿ, ಡೇಯಲ್ಲಿ ಮಾಡ್ಕೊಂಡ್ರೆ ನೀವು ಸೇಫ್ ಆಗಿರ್ತೀರ. ಪರವಾಗಿಲ್ಲ, ಸ್ವಲ್ಪ ಟ್ರಾಫಿಕ್ಕು, ಬಿಸಿಲು, ಡಸ್ಟು ಏನೋ ಅಡ್ಜಸ್ಟ್ ಮಾಡ್ಕೊಂಡು ಡ್ಯೂಟಿ ಮಾಡಿ, ಡೇಯಲ್ಲಿ ಮಾಡಿ. ಯಾವುದೇ ಕಾರಣಕ್ಕೂ ನೈಟಲ್ಲಿ 7-8 ಗಂಟೆ ಮೇಲೆ ಡ್ಯೂಟಿನೇ ಮಾಡೋಕ್ಕೆ ಹೋಗಬೇಡಿ. ಸಾಯಂಕಾಲದಲ್ಲೇ ಶುರು ಆಗ್ಬಿಡುತ್ತೆ ರಾಬ್ರಿ ಅವ್ರದ್ದು. ಬೆಂಗಳೂರು ಔಟ್ ಸೈಡು ಡ್ಯೂಟಿನೇ ಮಾಡೋಕ್ಕಾಗಲ್ಲ, ಆ ಥರ ಹಿಂಸೆ ಕೊಡ್ತಾರೆ. ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು. ನಮ್ಮ ಬೆಂಗಳೂರು ಪೊಲೀಸು ಅಲರ್ಟ್ ಆಗಲೇಬೇಕು ಮುಂದಿನ ದಿನಗಳಲ್ಲಿ. ಇತ್ತೀಚೆಗೆ ತುಂಬ ಅತಿಯಾಗಿ ಹೋಗ್ಬಿಟ್ಟೈತೆ ಇವ್ರದ್ದೆಲ್ಲನ. ಕೆಲವೊಂದು ಬೆಳಕಿಗೆ ಬರ್ತಾ ಇರ್ತವೆ, ಕೆಲವೊಂದು ಬೆಳಕಿಗೆ ಬರಲ್ಲ. ಯಾಕಂದರೆ ಎಲ್ಲರೂ ಕಂಪ್ಲೇಂಟ್ ಕೊಡೋಕೆ ಹೋಗಲ್ಲ. ಯಾಕಂದ್ರೆ ಡೆಲಿವರಿ ಬಾಯ್ಸ್ ಏನು ಮಾಡ್ತಾರೆ ಗೊತ್ತಾಗ, ಎಲ್ಲಿಂದೆಲ್ಲ ಬಂದಿರ್ತಾರೆ ಜೀವನ ಕಟ್ಕೊಳಕ್ಕೆ ಬೆಂಗಳೂರಿಗೆ. ಸಣ್ಣ ಪುಟ್ಟ ಹೊಡೆಯೋದು, ದುಡ್ಡು ಕಿತ್ಕೊಂಡು ಅವೆಲ್ಲ ಕಂಪ್ಲೇಂಟ್ ಕೊಟ್ಟು ಕೋರ್ಟು ಕಚೇರಿ ಸುತ್ತಕ್ಕಾಗಲ್ಲ ಅಂತ ಏನು ಮಾಡ್ತಾರೆ, ಸುಮ್ಮನೆ ಫ್ರೆಂಡ್ಸ್ ಹತ್ತೆಲ್ಲ ಮಾತುಕತೆ ಮಾಡ್ಕೊಂಡು ಡಿಸ್ಕಸ್ ಮಾಡಿ ಬಿಟ್ಬಿಡ್ತಾರೆ. ಕಂಪ್ಲೇಂಟ್ ಕೊಡೋಕೆ ಹೋಗಲ್ಲ. ಅವ್ರಿಗೂ ಗೊತ್ತು ಡೆಲಿವರಿ ಬಾಯ್ಸ್ ಹತ್ರ ಕಿತ್ಕೊಂಡು ಹೋದ್ರೆ ಇವ್ರೇನು ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ, ಕಂಪ್ಲೇಂಟ್ ಕೊಡಲ್ಲ ಅಂತವ. ಅದಕ್ಕೋಸ್ಕರ ಆದಷ್ಟು ನಿಮ್ಮ ಸೇಫ್ಟಿ ನಿಮ್ಮ ಕೈಯಲ್ಲಿರಬೇಕು. ನಾಳೆ ದಿನ ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರೂ ಬರಲ್ಲ, ನಿಮ್ಮ ಫ್ರೆಂಡ್ಸು ಬರಲ್ಲ, ಯಾರೂ ಬರಲ್ಲ. ಏನೋ ನಿಮ್ಮ ಫ್ರೆಂಡ್ಸ್ ಧೈರ್ಯ ಹೇಳ್ಬೋದು ಅಷ್ಟೇ, ಒಂದು 2 ಮಾತು. ಬಟ್ ನಿಮ್ಮ ಸಪೋರ್ಟಿಗೆ ಆಗಲಿ, ನಿಮ್ಮ ಜೊತೆಯಲ್ಲಿ ನಿಂತ್ಕೊಳಕ್ಕೆ ಯಾರೂ ಬರಲ್ಲ. ಅದಕ್ಕೋಸ್ಕರ ಮುಂದಾಲೋಚನೆ ಮಾಡಿಕೊಂಡು ಡ್ಯೂಟಿನ ನೈಟಲ್ಲಿ ಮಾಡಿಬಿಟ್ಟು ಡೇಯಲ್ಲೇ ಮಾಡ್ಕೊಳ್ಳಿ. ನಿಮ್ಮ ಸೇಫ್ಟಿ ನಿಮ್ಮ ಇಂಪಾರ್ಟೆಂಟು. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಅನಿಸಿದ್ರೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.